ಡಿಕೆ ಸಿಎಂ ಆಗೋ ಭವಿಷ್ಯವಾಣಿಗೆ ಭೈರವಿ ಅಮ್ಮ ಬೇಕು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಡಿಕೆಶಿ ಬೇಕಿತ್ತು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಡಿಕೆಶಿಗೆ ಬೇಕಿತ್ತು ಅನಿಲಾಚಾರ್ಯ. ಆದರೆ ಪದಗ್ರಹಣಕ್ಕೆ ಮಾತ್ರ ಆಹ್ವಾನವನ್ನ ನೀಡಿಲ್ಲ. ನೂರಾರು ಸ್ವಾಮೀಜಿಗಳಿಗೆ ಆಹ್ವಾನವನ್ನ ನೀಡಿದ್ದಾರೆ. ಸಮುದಾಯವಾರು ಸ್ವಾಮೀಜಿ ಸರ್ವಧರ್ಮ ಗುರುಗಳಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ. ಆದರೆ ಪಟ್ಟವೇರುವ ಹೊತ್ತಲ್ಲಿ ಭೈರವಿ ಮಾತೆ ಅನಿಲಾಚಾರ್ಯ ನೆನಪಾಗ್ಲಿಲ್ವಾ? ಡಿಕೆ ಸಿಎಂ ಆಗುವಾಗ ಭವಿಷ್ಯವಾಣಿಗೆ ಭೈರವಿ ಅಮ್ಮ ಬೇಕು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಡಿಕೆಶಿಗೆ ಬೇಕಿತ್ತು ಅನಿಲಾಚಾರ್ಯ. ಅದೇ ಪದಗ್ರಹಣಕ್ಕೆ ಮಾತ್ರ ಆಹ್ವಾನವನ್ನ ನೀಡಿಲ್ಲ ಡಿಕೆಶಿ. 8 ವರ್ಷದ ಹಿಂದೆಯೂ ಕೂಡ ಡಿಕೆ ಮನೆಗೆ ಹೋಗಿ ಸಿಎಂ ಆಗ್ಲೆಂದು ಆಶೀರ್ವಾದವನ್ನ ಮಾಡಿಸ್ತಾರೆ. ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳ್ಬಿಟ್ಟು ಹರಿದ್ವಾರದಲ್ಲೂ ಕೂಡ ವಿಶೇಷ ಪೂಜೆಯನ್ನ ಮಾಡಿರ್ತಾರೆ ಭೈರವಿ ಮಾತೆ. ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳ್ಬಿಟ್ಟು ಖುದ್ದು ಯಾಗ ಮಾಡಿದಂತಹ ಅಘೋರಿ ಭೈರವಿ ಮಾತೆ. ಭೈರವಿ ಅಮ್ಮನವರ ಯಾಗ ಪೂಜಾ ಫಲದಿಂದ ಡಿಕೆಶಿಗೆ ಸಿಎಂ ಭಾಗ್ಯ ಕೂಡ. ಆದರೆ ಪದಗ್ರಹಣದ ಸಂದರ್ಭದಲ್ಲಿ ಮಾತ್ರ ಭೈರವಿ ಅಮ್ಮನನ್ನೇ ಮರೆತು ಬಿಟ್ರ ಡಿಕೆ ಬಳಗ. ಚರ್ಚೆಗೆ ಗ್ರಾಸವಾಗಿರುವಂತಹ ಡಿಕೆ ಶಿವಕುಮಾರ್ ಬಳಗದ ನಡೆ. ಡಿಕೆ ಸಿಎಂ ಆಗೋ ಭವಿಷ್ಯವಾಣಿಗೆ ಭೈರವಿ ಅಮ್ಮ ಬೇಕಾಗಿತ್ತು. ಆದರೆ ಈಗ ಯಾಕೆ? ಪ್ರತಿಯೊಂದು ವಿಚಾರದಲ್ಲೂ ಕೂಡ ಡಿಕೆಶಿಗೆ ಬೇಕಿತ್ತು ಅನಿಲಾಚಾರ್ಯ. ಸೊ ಇಬ್ಬರಿಗೂ ಕೂಡ ಆಹ್ವಾನ ಕೊಟ್ಟಿಲ್ಲ, ಆಹ್ವಾನ ಸಿಕ್ಕಿಲ್ಲ. ಪದಗ್ರಹಣಕ್ಕೆ ಮಾತ್ರ ಬೇಡ್ವಾ? ಜಾಣ ಮರೆಗುಣ ಇದು. ನೂರಾರು ಸ್ವಾಮೀಜಿಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ. ಇವರಿಬ್ಬರನ್ನ ಮಾತ್ರ ಯಾಕಾಗಿ ಮರೆತ್ರಾ? ಸಮುದಾಯವಾರು ಸ್ವಾಮೀಜಿ ಸರ್ವಧರ್ಮ ಗುರುಗಳಿಗೂ ಕೂಡ ಆಹ್ವಾನ ಸಿಕ್ಕಿದೆ. ಆದರೆ ಪಟ್ಟವೇರುವ ಹೊತ್ತಲ್ಲಿ ಭೈರವಿ ಮಾತೆ ಅನಿಲಾಚಾರ್ಯ ನೆನಪಾಗ್ತಾ ಇಲ್ವಾ? ಶಿವಕುಮಾರ್ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಈಗ ಅದೆಲ್ಲ ಪ್ರಶ್ನೆ ಇಲ್ಲ. ಇವಾಗ ರಾಜಗದ್ದಿನ ನೀನೇ ಇರ್ಬೇಕಪ್ಪ. ನಾನು ಹಗಲು ರಾತ್ರಿ ನಿನಗೋಸ್ಕರ ಶ್ರಮಿಸ್ಕೊಂಡ್ ಬೇಕಾದ್ರೆ ಏನ್ ಬೇಕಾದ್ರೂ ಆಶೀರ್ವಾದ ಮಾಡ್ತೀನಿ. ರಾಜ ಮಾತಂಗಿ ಹೋಮ ಮಾಡಿಸ್ಬಿಡು. ಯಾರ ತರ ರಾಜ ಮಾತಂಗಿ ಹೋಮ ಮಾಡಿಸ್ಬಿಟ್ಟು ನೆಕ್ಸ್ಟ್ ಬಗುಲಾಮುಖಿ ಮಾಡಿಸ್ಕೊಂಡು ತಕ್ಷಣ ಸೀಟನ್ನು ಅಲಂಕರಿಸ್ಕೊಂಡ್ಬಿಡಿ. ಕಾರಣ ಅಂದ್ರೆ ನೀವು ಮುಖ್ಯಮಂತ್ರಿ ಆಗ್ಬೇಕು ನಮಗೆ. ಆಯ್ತು. ಖಂಡಿತ ನನ್ನ ಆಶೀರ್ವಾದ ಇದೆಪ್ಪ. ಮುಂದುವರಿರಿ. ತಕ್ಷಣ ನೀವು ಗದ್ದಿ ಮೇಲೆ ಕುತ್ಕೊಂಡ ತಕ್ಷಣ ನಾನೇ ಬಂದು ನಿಮ್ಗೆ ಆಶೀರ್ವಾದ ಮಾಡ್ತೇನೆ. ಆಯ್ತು. ಒಳ್ಳೇದಾಗ್ಲಿ.